ಕೆಂಪುಕೋಟೆ ಸ್ಫೋಟ ಸಂಬಂಧ ಪೊಲೀಸರ ರಣಬೇಟೆ ಮುಂದುವರೆದಿದೆ. ದೆಹಲಿ ಸ್ಫೋಟದಲ್ಲಿ ಮತ್ತೊಬ್ಬ ವೈದ್ಯನ ಕೈವಾಡ ಬಯಲಿಗೆಳೆದಿದ್ದಾರೆ ಪೊಲೀಸ್ನವರು. ಇದೀಗ ಉಗ್ರ ಡಾಕ್ಟರ್ ಉಮರ್ ಸ್ನೇಹಿತ ಕೂಡ ಸಿಕ್ಕಿಬಿದ್ದಿದ್ದಾನೆ. ಡಾಕ್ಟರ್ ಸಾಜದ್ ಅಹ್ಮದ್ಗೆ ಖಾಕಿ ಕೋಳವನ್ನ ಹಾಕಿದೆ. ಪುಲ್ವಾಮಾ ಮೂಲದ ಉಗ್ರ ಸಾಜದ್ ಅಹ್ಮದ್ನನ್ನ ಅರೆಸ್ಟ್ ಮಾಡಲಾಗಿದೆ. ಕೆದಕಿದಷ್ಟು ಹೆಚ್ಚಾಗ್ತಾನೆ ಇದೆ ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ದವರ ಸಂಖ್ಯೆ. ಫರೀದಾಬಾದ್ನಲ್ಲಿ ಇರುವಂತಹ ಒಂದು ಆಸ್ಪತ್ರೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿ ಸ್ಫೋಟದಲ್ಲಿ ಮತ್ತೊಬ್ಬ ವೈದ್ಯನ ಕೈವಾಡ ಇರೋದು ಬೆಳಕಿಗೆ ಬರ್ತಾ ಇದೆ. ಮತ್ತೊಬ್ಬ ವೈದ್ಯನ ಕೈವಾಡ ಇದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಸಿಕ್ಕಿಬಿದ್ದಾನೆ ಉಗ್ರ ಡಾಕ್ಟರ್ ಉಮರ್ನ ಸ್ನೇಹಿತ. ಈತನೇ ನೋಡಿ, ಉಮರ್ನ ಸ್ನೇಹಿತ ಡಾಕ್ಟರ್ ಸಾಜದ್ ಅಹ್ಮದ್ಗೆ ಖಾಕಿ ಕೋಳವನ್ನ ಹಾಕಿದೆ. ಪುಲ್ವಾಮಾ ಮೂಲದ ಉಗ್ರ ಸಾಜದ್ ಅಹ್ಮದ್ನನ್ನ ಅರೆಸ್ಟ್ ಮಾಡಲಾಗಿದೆ. ಪುಲ್ವಾಮಾದಲ್ಲಿ ಸಾಜದ್ನನ್ನ ಪೊಲೀಸ್ನವರು ಬಂಧಿಸಿದ್ದಾರೆ. ಬಂಧಿಸಿ ಕರೆದೊಯ್ದು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ದಾರೆ. ಅಲ್ ಫಲಾಹ್ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಾಜದ್, ಫರೀದಾಬಾದ್ನಲ್ಲಿರುವ ಅಲ್ ಫಲಾಹ್ ಆಸ್ಪತ್ರೆ, ಇದೇ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಬಂಧಿತ ಶಾಹೀನ್ ನೋಡಿ. ಕಾಶ್ಮೀರದ ಪುಲ್ವಾಮಾದಲ್ಲಿಯೇ ಡಾಕ್ಟರ್ ಉಗ್ರ ಅದಿಲ್ ಅಹ್ಮದ್ ಅರೆಸ್ಟ್ ಆಗಿದ್ದ. ಅದಾದ ನಂತರ ಡಾಕ್ಟರ್ ಮುಜಾಮಿಲ್ ಅಹ್ಮದ್ ಮೊಯುದ್ದೀನ್ ಸೈಯದ್ ಅರೆಸ್ಟ್ ಆಗಿದ್ದ. ಲೇಡಿ ಡಾಕ್ಟರ್ ಟೆರರಿಸ್ಟ್ ಶಾಹೀನ್ ಕೂಡ ಅರೆಸ್ಟ್ ಆಗಿದ್ದಾಳೆ. ಇದೀಗ ಮತ್ತೊಬ್ಬನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸ್ನವರು.